ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 40ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 40. ಶ್ರೀ ಭಗವಾನ್ ಉವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಹೇ ಪಾರ್ಥ, ಆ ಪುರುಷನ ವಿನಾಶವು ಈ ಲೋಕದಲ್ಲಿಯಾಗಲಿ ಮತ್ತು ಪರಲೋಕದಲ್ಲಿಯೇ ಆಗಲಿ ಆಗುವುದಿಲ್ಲ. ಏಕೆಂದರೆ ಹೇ ಪ್ರೀತಿಪಾತ್ರನೇ, ಆತ್ಮೋದ್ಧಾರಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾವ ಮನುಷ್ಯನೂ ದುರ್ಗತಿಯನ್ನು ಹೊಂದುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅರ್ಜುನ ಪ್ರಶ್ನೆ ಕೇಳ್ತಾನಲ್ವಾ, ಯೋಗದಿಂದ ವಿಚಲಿತನಾಗಿರುವಂತ ಸಾಧಕ ಎರಡು ಕಡೆನೂ ಭ್ರಷ್ಟನಾಗಿ, ಉಭಯ ಭ್ರಷ್ಟ ಅಂತ ಹೇಳ್ತಾರೆ, ಆ ರೀತಿ ಭ್ರಷ್ಟನಾಗಿ ನಾಶವಾಗೋದಿಲ್ವಾ ಅಂತ ಪ್ರಶ್ನೆ ಕೇಳಿದ್ದ. ಭಗವಂತ ಈಗ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ ಈ ಶ್ಲೋಕದಿಂದ. ಸೊ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಭಗವಂತ, ಹೇ ಪಾರ್ಥ, ಆ ರೀತಿಯ ಮನುಷ್ಯನ ವಿನಾಶ ಈ ಲೋಕದಲ್ಲಾಗ್ಲಿ ಅಥವಾ ಪರಲೋಕದಲ್ಲಾಗ್ಲಿ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಆತ್ಮೋದ್ಧಾರಕ್ಕೋಸ್ಕರ ಅಥವಾ ಭಗವಂತನ ಪ್ರಾಪ್ತಿಗೋಸ್ಕರ ಕೆಲಸ ಮಾಡುವಂತ ಯಾವ ಮನುಷ್ಯ ಕೂಡ ದುರ್ಗತಿಯನ್ನ ಹೊಂದೋದಿಲ್ಲ. ಅವನ್ ಸ್ವಲ್ಪ ಸಾಧನೆಯನ್ನ ಮಾಡಿದ್ರೂ ಪರವಾಗಿಲ್ಲ, ಅವನ್ ಸ್ವಲ್ಪ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಅವನ್ ಶುರು ಮಾಡಿದಾನೆ ಅಂತಂದ್ಮೇಲೆ ಅವನು ಅಲ್ಲಿಂದ ಅವನತಿ ಹೊಂದೋದಿಲ್ಲ, ಅವನು ಮುಂದಕ್ಕೆ ಹೋಗ್ತಾನೆ ಹೊರತು ದುರ್ಗತಿಯನ್ನ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಅರ್ಜುನನ ಪ್ರಶ್ನೆ ನಮ್ಗೆ ಅರ್ಥ ಆಗಿತ್ತಲ್ವಾ. ಈಗ ನಾವು ಮಾಡ್ತಿರ್ತೀವಿ ಸಾಧನೆ, ಆದ್ರೆ ಕೊನೆಗಾಲದಲ್ಲಿ ನಮ್ಮ ಮನಸ್ಸು ವಿಚಲಿತವಾಗಿ ನಾನು ಆ ಕೆಲಸ ಮಾಡದೆ ಬಿಟ್ಬಿಡ್ತೀನಿ ಅನ್ಕೊಳ್ಳಿ, ಭಗವಂತನ ಚಿಂತನೆ ಮಾಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಆ ಕಡೆಯಿಂದ ನನ್ನ ಮನಸ್ಸು ಹೊಟ್ಟೋದ್ರೆ ಆಗ ಅಂಥವನ ಗತಿ ಏನು, ಈ ಕಡೆನೂ ಇಲ್ಲ, ಈ ಐಹಿಕನೂ ಇಲ್ಲ, ಆಧ್ಯಾತ್ಮಿಕನೂ ಇಲ್ಲ, ಆ ರೀತಿ ಆಗ್ಬಿಡುತ್ತಾ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗ ಒಂದು ಸರಿ ಸಾಧನೆ ಮಾಡೋದಕ್ಕೆ ಆತ್ಮದ ಉದ್ಧಾರಕ್ಕೋಸ್ಕರ ಅಥವಾ ಭಗವಂತನ ಪ್ರಾಪ್ತಿಗೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೋ ಅಂಥ ಮನುಷ್ಯನ ಅವನತಿ ಯಾವತ್ತೂ ಆಗೋದಿಲ್ಲ, ಅವನಿಗೆ ಯಾವತ್ತೂ ದುರ್ಗತಿ ಅನ್ನೋದೇ ಬರೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಏನು ಅಂತಂದ್ರೆ, ಯೋಗದಿಂದ ವಿಚಲಿತನಾದಂಥ ಸಾಧಕ ಇದ್ದಾನಲ್ಲ, ಅವನು ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಎಲ್ಲೂ ಕೂಡ ನಾಶ ಆಗೋದಿಲ್ಲ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಪ್ರಶ್ನೆ. ಈಗ ನಾಶ ಆಗೋದಿಲ್ಲ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಳ್ಬೇಕು ನಾವು. ಉತ್ತರ ಏನು ಅಂತಂದ್ರೆ, ವರ್ತಮಾನ ಸ್ಥಿತಿಯಿಂದ ಪತನವಾಗೋದು ಅಂದ್ರೆ ಈಗ ನಾನು ಯಾವ ಮಟ್ಟದಲ್ಲಿದ್ದೀನೋ ಅಲ್ಲಿಂದ ನಾನು ಕೆಳಗಡೆ ಬೀಳೋದು, ಅದನ್ನ ನಾಶ ಆಗೋದು ಅಂತ ಹೇಳಿರುವಂಥದ್ದು. ಅದಕ್ಕೋಸ್ಕರನೇ ಸತ್ತ ಮೇಲೆ ಅವನ ಜನ್ಮ ಈ ಮನುಷ್ಯ ಲೋಕದಲ್ಲಿ ಆಗೋದಾದ್ರೆ ಇಲ್ಲೂ ಕೂಡ ಮೊದಲಿನ ಸ್ಥಿತಿಯಿಂದ ಅವನ ಪತನ ಆಗದೆ ಉತ್ಥಾನನೇ ಆಗುತ್ತೆ. ಈಗ ನಾನು ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಾನು ಸಾಧನೆ ಮಾಡ್ತಿರ್ತೀನಿ, ಯಾವುದೋ ಕಾರಣದಿಂದ ವಿಷಯಾಸಕ್ತಿಗೆ ಒಳಗಾಗ್ಬಿಡ್ತೀನಿ, ನನ್ನ ಸಾವಾಗುತ್ತೆ. ಸೊ ಮತ್ತೆ ನನಗೆ ಮನುಷ್ಯ ಜನ್ಮ ಸಿಕ್ಕಿದ್ರು ಕೂಡ ನಾನು ಹಿಂದೆ ಏನು ಮಾಡಿರ್ತೀನೋ ಆ ಮಟ್ಟ ಇರುತ್ತಲ್ಲ, ನನ್ನ ಸಾಧನೆಯ ಮಟ್ಟ, ಅಲ್ಲಿಂದ ನಾನು ಕೆಳಗಡೆ ಬೀಳೋದಿಲ್ಲ, ಅಲ್ಲಿಂದ ಕೆಳಗಡೆ ಪರಿಸ್ಥಿತಿಗೆ ನಾನು ಬರೋದಿಲ್ಲ. ಬಿಟ್ಟು ನಾನು ಇನ್ಯಾರ ಮನೇಲಿ ಹುಟ್ಟಿದ್ರು ಕೂಡ ನಾನು ಎಲ್ಲಿ ಬಿಟ್ಟಿರ್ತೀನೋ ಅಲ್ಲಿಂದ ಮುಂದುವರಿತಾ ಹೋಗುತ್ತೆ ಹೊರತು ಕೆಳಗಡೆ ಬೀಳೋದಿಲ್ಲ ಅಂತ ಅರ್ಥ. ಮೊದಲಿನ ಸ್ಥಿತಿಯಿಂದ ಪತನವಾಗದೆ ಉತ್ಥಾನನೇ ಆಗುತ್ತೆ ಅಂದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅಂತ ಅರ್ಥ. ಇಲ್ಲ ನಾನು ಮನುಷ್ಯ ಆಗ್ಲಿಲ್ಲಪ್ಪ, ಇನ್ಯಾವುದೋ ಸ್ವರ್ಗಾದಿ ಬೇರೆ ಲೋಕಗಳಲ್ಲಿ ನನಗೆ ಜನ್ಮ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲೂ ಕೂಡ ಪತನವಾಗದೆ ಉತ್ಥಾನನೇ ಆಗುತ್ತೆ ಅಂತ ಅರ್ಥ. ಅಂದ್ರೆ ಒಂದು ಸರಿ ನಾವು ಆ ಸಾಧನೆ ಅನ್ನೋದಕ್ಕೆ ನಾವು ಕಾಲಿಟ್ವಿ, ಭಗವಂತನ ಪ್ರಾಪ್ತಿ, ಆತ್ಮ ಸಾಕ್ಷಾತ್ಕಾರ ಏನಾದ್ರೂ ಹೇಳ್ಬೋದು, ಅದಕ್ಕೆ ಅದರ ಕಡೆ ಸಾಧನೆ ಮಾಡಬೇಕು ಅಂತ ನಾವು ಒಂದ್ಸರಿ ಅದರಲ್ಲಿ ಓದ್ವಿ ಅಂತಂದ್ಮೇಲೆ ಅಲ್ಲಿಂದ ನನ್ನ ಸ್ಥಿತಿ ಕೆಳಗಡೆ ಮಟ್ಟಕ್ಕೆ ಇಳಿಯಲ್ಲ, ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತ ಅರ್ಥ. ನಾನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೂ ಅಷ್ಟೇನೆ, ಇಲ್ಲ ಬೇರೆ ಯಾವುದೋ ಬೇರೆ ಸ್ವರ್ಗಾದಿ ಲೋಕಗಳಲ್ಲಿ ಹುಟ್ಟಿದ್ರೂ ಅಷ್ಟೇನೆ, ನನ್ನ ಪತನವಾಗೋದಿಲ್ಲ, ಉತ್ಥಾನನೇ ಆಗುತ್ತೆ. ಈ ಕಾರಣದಿಂದನೇ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಅವರ ವಿನಾಶ ಅಂತೂ ಆಗೋದಿಲ್ಲ.
ಅವನು ಎಲ್ಲಿರ್ತಾನೋ ಅಲ್ಲೇ ಪರಮಾತ್ಮನ ಮಾರ್ಗದಲ್ಲಿ ಮುಂದುವರಿತಾ ಇರ್ತಾನೆ. ಇದರಿಂದ ಭಗವಂತ ಉಭಯ ಭ್ರಷ್ಟ ವಿಷಯಕ ಅರ್ಜುನನ ಪ್ರಶ್ನೆಗೆ, ಅಂದ್ರೆ ಎರಡು ಕಡೆನೂ ಭ್ರಷ್ಟನಾಗ್ತಾನಾ ಅನ್ನುವಂಥ ಪ್ರಶ್ನೆಗೆ ಸಂಕ್ಷೇಪವಾಗಿ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ. ಅವನು ಈ ಲೋಕ ಆಗಿರ್ಬೋದು ಅಥವಾ ಪರಲೋಕ ಆಗಿರ್ಬೋದು, ಯಾವುದೇ ರೀತಿಯ ಭೋಗಗಳಿಂದನೂ ವಂಚಿತವಾಗೋದಿಲ್ಲ. ಮತ್ತೆ ಯೋಗ ಸಿದ್ಧಿರೂಪಿ ಪರಮಾತ್ಮನ ಪ್ರಾಪ್ತಿಯಿಂದನೂ ಕೂಡ ವಂಚಿತನಾಗೋದಿಲ್ಲ. ಅವನು ಒಂದ್ಸರಿ ಸಾಧನೆ ಮಾಡೋದಕ್ಕೆ ತನ್ನನ್ನ ತಾನು ತೊಡಗಿಸ್ಕೊಂಡ, ಪ್ರಯತ್ನ ಸಾಧನೆ ಮಾಡ್ದ ಅಂತಂದ್ರೆ ಅವನ ಸ್ಥಿತಿ ಅಲ್ಲಿಂದ ಮೇಲ್ಮಟ್ಟಕ್ಕೆ ಹೋಗುತ್ತೆ ಹೊರತು ಅಲ್ಲಿಂದ ಕೆಳಮಟ್ಟಕ್ಕೆ ಬರಲ್ಲ. ಅವನು ಯಾವ ಲೋಕದಲ್ಲಿದ್ರೂ ಅಷ್ಟೇನೆ ಅನ್ನೋದು ಇದರ ಅರ್ಥ. ಸೊ ಈಗ ನಮಗೆ ಧೈರ್ಯ ಬಂತ, ನಾನೇನೋ ಒಂದು ಮಾಡ್ತಾ ಇದ್ದೀನಿ, ನನಗೇನೋ ಒಂದು ಸಾವು ಬಂದರೂ ಕೂಡ ನಾನು ಅಲ್ಲಿಂದ ಮುಂದಕ್ಕೆ ಹೋಗ್ತೀನಿ ಹೊರತು ಯಾವತ್ತೂ ಅಲ್ಲಿಂದ ಕೆಳಗಡೆ ಇಳಿಯೋದಿಲ್ಲ ಅನ್ನೋದು ನಮಗೆ ಇವಾಗ ಕನ್ಫರ್ಮ್ ಆಯಿತು. ಭಗವಂತ ಇಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.